ನಿಮ್ಮ ಕರ್ನಾಟಕ ಜಿಯೋಗ್ರಫಿ ಇಲ್ಲಿ ತೆಗೆದಿರ್ತಕ್ಕಂಥ ಮೋರ್ ದನ್ 75% ಕ್ವಶನ್ ಕೇವಲ ಇರೋದು ಎಷ್ಟು ಚಾಪ್ಟರ್ ಅಲ್ಲಿ? 4 ಚಾಪ್ಟರ್ ಇದಾವೆ. ಲಾಂಗ್ ಸ್ಟೋರಿ ಶಾರ್ಟ್. ಸರ್ 4 ಚಾಪ್ಟರ್ ಓದ್ಲಿಕ್ಕೆ ಆಥರ್ ಬುಕ್ಸ್ ಎಷ್ಟು ಪೇಜ್ ಇದೆ ಸರ್? ಟೋಟಲ್ 4 ಚಾಪ್ಟರ್ ಸೇರಿ 97 ಪೇಜ್ ಇರೋದು. ದಿನಕ್ಕೆ 30 ಪೇಜ್ ಅಥವಾ 40 ಪೇಜ್ ಓದಿದ್ರು ಎಷ್ಟು ದಿನಕ್ಕೆ ಮುಗಿಯುತ್ತೆ ಸರ್? ಇದು 2 ದಿನಕ್ಕೆ ಮುಗಿಯುತ್ತೆ. ಹಲೋ ಅಂಡ್ ವೆಲ್ಕಮ್ ಟು ಪ್ರೇಮ್ಸ್ ಕ್ಲಾಸಸ್. ನಾನು ನಿಮ್ಮ ಪ್ರೇಮ್. ಕರ್ನಾಟಕ ಜಿಯೋಗ್ರಫಿ ಏನನ್ನು ಓದಬೇಕು? ಕರ್ನಾಟಕ ಜಿಯೋಗ್ರಫಿಯಲ್ಲಿ ಐಲ್ಡಿಂಗ್ ಏರಿಯಾಸ್ ಯಾವ್ಯಾವುದು? ಕರ್ನಾಟಕ ಜಿಯೋಗ್ರಫಿಲಿ ಇಂದಿನ ವರ್ಷ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಿದ್ದಾರೆ? ಕರ್ನಾಟಕ ಜಿಯೋಗ್ರಫಿಲಿ ಯಾವುದನ್ನ ಓದಬೇಕು? ಎಕ್ಸಾಮ್ ಟೈಮಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ತಾವು ಓದಬೇಕಾಗತ್ತೆ. ಸೊ ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ನಂತರ ಕ್ಲಾಸ್ ಅನ್ನ ಶುರು ಮಾಡ್ತಾ ಹೋಗೋಣ. ರೀಸೆಂಟ್ ಟ್ರೆಂಡ್ ಅನ್ನ ಕರ್ನಾಟಕ ಜಿಯೋಗ್ರಫಿಯಿಂದ ನೋಡ್ತಾ ಹೋದ್ರೆ ನಾವು ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನ ಅನಾಲಿಸಿಸ್ ಮಾಡಿದ್ದೇನೆ. ಅದರಲ್ಲಿ ಕೂಡ KEA ನಡೆಸ್ತಾ ಇರತಕ್ಕಂಥ ರೀಸೆಂಟ್ ಪ್ರಶ್ನೆ ಪತ್ರಿಕೆಗಳು, KPSC ನಡೆಸಿರ್ತಕ್ಕಂಥ ರೀಸೆಂಟ್ ಪ್ರಶ್ನೆ ಪತ್ರಿಕೆಗಳು, ಮತ್ತೆ KSP ನಡೆಸಿರ್ತಕ್ಕಂತಹ ರೀಸೆಂಟ್ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಅನಾಲಿಸಿಸ್ ಮಾಡಿದಾಗ ಇದ್ರ ಜೊತೆ ರೀಸೆಂಟ್ ಒಂದೆರಡು ಪ್ರಶ್ನೆ ಪತ್ರಿಕೆ ನಡೆದಿದೆ, ಅದನ್ನ ಅನಾಲಿಸಿಸ್ ಮಾಡಿಲ್ಲ, ಅದನ್ನು ಕೂಡ ಮಾಡ್ಕೊಡ್ತೀವಿ. ನಾವು ಗಮನಿಸ್ತಿರ್ತಕ್ಕಂಥ ಅಂಶ ಏನಂದ್ರೆ, ಈಗೇನು VAO ಎಕ್ಸಾಮ್ ಕಾಲ್ ಆಗ್ತಾ ಇದೆ. ಲಾಸ್ಟ್ ಟೈಮ್ ಕೂಡ KEA ನವರು ಏನ್ ಮಾಡಿದ್ರಲ್ವಾ ರೀಸೆಂಟ್ ಆಗಿ, ಅಲ್ಲಿ ಸುಮಾರು 10 ಪ್ರಶ್ನೆಗಳನ್ನ ಕೇಳಿದ್ರು ಕರ್ನಾಟಕ ಜಿಯೋಗ್ರಫಿಯಿಂದ. ರೀಸೆಂಟ್ ಟ್ರೆಂಡ್ ಅಂದ್ರೆ ಇದೆ. ನೆಕ್ಸ್ಟ್ ಮೋಟಾರ್ ವೆಹಿಕಲ್ ಅಲ್ಲಿ 9 ಪ್ರಶ್ನೆಗಳನ್ನ ಕೇಳಿದ್ರು. VAO ನಿಯರ್ ಅಕ್ಕಪಕ್ಕನೇ ಆಗಿದ್ದು ಮೋಟಾರ್ ವೆಹಿಕಲ್ ಕೂಡ 9 ಪ್ರಶ್ನೆ ಇದ್ವು. PDOನು ಕೂಡ ರೀಸೆಂಟ್ ಈ ವರ್ಷ ಆಗಿರ್ತಕ್ಕಂಥದ್ರಲ್ಲಿ 5 ಪ್ರಶ್ನೆಯನ್ನ ನಾವು ಕರ್ನಾಟಕ ಜಿಯೋಗ್ರಫಿಯಿಂದ ನೋಡಿದ್ವಿ. KPSC ಗ್ರೂಪ್ ಬಿ ಅಲ್ಲಿ 2 ಪ್ರಶ್ನೆಗಳಿದ್ವು. PDO ನಾನ್ HK ಅಲ್ಲಿ 4 ಪ್ರಶ್ನೆಗಳಿದ್ವು. PSI 402 ಅಲ್ಲಿ 3, PSI 554 ಅಲ್ಲಿ 2 ಪ್ರಶ್ನೆಗಳು. ನೋಡಿ, ತಾವು ರೀಸೆಂಟ್ ಟ್ರೆಂಡ್ ಅನ್ನ ಗಮನಿಸ್ತಾ ಬಂದ್ರೆ ಮತ್ತು ಇಂದಿನ ಟ್ರೆಂಡ್ ಅನ್ನ ಗಮನಿಸ್ತಾ ಹೋದ್ರೆ, ಎಸ್ಪೆಷಲಿ KEA ನಡೆಸ್ತಾ ಇರತಕ್ಕಂತಹ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಜಿಯೋಗ್ರಫಿಯಿಂದ ಮಿನಿಮಮ್ 6+ ಪ್ರಶ್ನೆಗಳು, ಮ್ಯಾಕ್ಸಿಮಮ್ ಅಪ್ ಟು 10 ಪ್ರಶ್ನೆಗಳನ್ನ ತಾವು ನೋಡಬಹುದು ಕರ್ನಾಟಕ ಜಿಯೋಗ್ರಫಿಯಿಂದ. ಕರ್ನಾಟಕ ಹಿಸ್ಟ್ರಿಯಿಂದನೂ ಕೂಡ ಅಷ್ಟೇ 7 to 10 ಪ್ರಶ್ನೆಗಳನ್ನ ನೋಡಬಹುದು. ಸೊ ಅರೌಂಡ್ ಕರ್ನಾಟಕ ಹಿಸ್ಟ್ರಿ ಮತ್ತೆ ಕರ್ನಾಟಕ ಜಿಯೋಗ್ರಫಿ ಎರಡೂ ಸೇರಿ 15 to 20 ಪ್ರಶ್ನೆಗಳನ್ನ ನಾವು ನೋಡಬಹುದು. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 20 ಪ್ರಶ್ನೆಗಳನ್ನು ಕೇಳಬಹುದು. ಸರ್ ಬಿಡಿ ಸರ್, ಇದರಲ್ಲಿ ಏನು ಸ್ಪೆಷಾಲಿಟಿ ಇದೆ ಅಂತ ಕೇಳೋರ್ಗೆ ಒಂದ್ ಹೇಳ್ತೀನಿ ಕೇಳಿ. ನೀವು ಇದೇ 20 ಪ್ರಶ್ನೆಗಳನ್ನ ಬೇರೆ ಸಬ್ಜೆಕ್ಟ್ ಇಂದ ತೆಗೆದುಕೋಬೇಕು ಅಂದ್ರೆ ಸಿಲೆಬಸ್ ತುಂಬಾ ವಾಸ್ಟ್ ಆಗಿರುತ್ತೆ, ತುಂಬಾ ದೊಡ್ಡದಾಗಿರುತ್ತೆ. ಬಿಲೀವ್ ಮೀ, ನಾನು ಅನಾಲಿಸಿಸ್ ಮಾಡಿದ್ದೀನಲ್ವಾ, ಕರ್ನಾಟಕ ಜಿಯೋಗ್ರಫಿ ಮತ್ತೆ ಕರ್ನಾಟಕ ಹಿಸ್ಟ್ರಿ ಕಡಿಮೆ ಸಿಲೆಬಸ್, ಸ್ಮಾಲ್ ಸಿಲೆಬಸ್ಸು, ಐಲ್ಡಿಂಗ್ಸ್, ಬೆಟ್ಟ ದೊಗ್ದು ಇಲ್ಲಿ ಹಿಡಿಯೋದಲ್ಲ. ನಾವು ಕೊಡ್ತಾ ಇರ್ತಕ್ಕಂಥ ಅದು ಎಕ್ಸಾಮ್ ಟೈಮಲ್ಲಿ ಕೊಡ್ತಾ ಇರ್ತಕ್ಕಂಥ ಟೈಮು ಅದಕ್ಕೆ ರಿಟರ್ನ್ ಇದೆಯಾ ಅಂತಕ್ಕಂಥದ್ದನ್ನ ನೋಡ್ಬೇಕಾಗತ್ತೆ. ಸೊ ಹೈ ರಿಟರ್ನ್ಸ್ ಇರತಕ್ಕಂಥದ್ದೇ ಕರ್ನಾಟಕ ಹಿಸ್ಟ್ರಿ ಮತ್ತೆ ಕರ್ನಾಟಕ ಜಿಯೋಗ್ರಫಿ. ಮತ್ತೆ KEA ನವರು ಫೋಕಸ್ ಮಾಡೋದೇ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ. ಸೊ ಇಲ್ಲಿಗೆ ಮಿನಿಮಮ್ ನಿಮ್ಗೆ 8+ ಅನ್ನ ನಾವು ಅವರೇಜ್ ಆಗಿ ತೆಗೆದುಕೊಂಡ್ರೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ ಸರ್ ಯಾವ್ಯಾವ ಚಾಪ್ಟರ್ ಇಂದ ಕೇಳಿದ್ದಾರೆ ಸರ್ ಅಂತ ಕೇಳ್ತಾ ಹೋದ್ರೆ, ನಿಮ್ಮ ಆಥರ್ ಬುಕ್ಸ್ ಅಲ್ಲಿ ರಂಗನಾಥ್ ಸರ್ ಬುಕ್ ತೆಗೆದುಕೊಳ್ಳಿ, ತುಂಬಾ ಚೆನ್ನಾಗಿದೆ. ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ಬುಕ್ಸ್ ಇದ್ರು ಕೂಡ ಕರ್ನಾಟಕ ಹಿಸ್ಟ್ರಿಗೆ ಜಿಯೋಗ್ರಫಿಗೆ ಯಾವ್ದಾದ್ರು ಓಕೆ, ರಂಗನಾಥ್ ಸರ್ ಬುಕ್ ಇದ್ರು ಓಕೆ. ಅದರಲ್ಲಿ ಸುಮಾರು ಒಂದು 20-25 ಚಾಪ್ಟರ್ ಇದೆ. ಆ 25 ಚಾಪ್ಟರ್ ಅಲ್ಲಿ ಕೇವಲ 4ರಿಂದ 5 ಚಾಪ್ಟರ್ ಅಲ್ಲೇ ಮೋರ್ ದ್ಯಾನ್ 70% ಪ್ರಶ್ನೆಗಳು ಬಂದಿರತಕ್ಕಂಥದ್ದು. ನಾನು ನಿಮ್ಗೆ ಅದನ್ನ ಫಸ್ಟ್ ತೋರಿಸ್ತಾ ಹೋಗ್ತೀನಿ. ಇಟ್ ಮೀನ್ಸ್ ನಾನು ಇಲ್ಲಿ ನಿಮ್ಗೆ ಯಾವ್ದು ಶಾರ್ಟ್ ಕಟ್ ಹೇಳ್ಕೊಡ್ತಾ ಇಲ್ಲ. ಕಂಪ್ಲೀಟ್ ನನ್ನ ಜಿಯೋಗ್ರಫಿ ಕ್ಲಾಸಸ್ ಕಾಂಪ್ರಿಹೆನ್ಷನ್ ಆಗೇ ಇರುತ್ತೆ. ನೀವು ಕೂಡ ಕಂಪ್ಲೀಟ್ ಓದಿ. ಆದರೆ ಎಕ್ಸಾಮ್ ಟೈಮಲ್ಲಿ ಏನು 4ರಿಂದ 5 ಚಾಪ್ಟರ್ ಕ್ವಶನ್ ಬರುತ್ತೆ ಅಂತ ಹೇಳಿದ್ನಲ್ವಾ, ಫಸ್ಟ್ ಅದ್ರ ಮೇಲೆ ಫೋಕಸ್ ಮಾಡಿ. ಈ ಟೈಮಲ್ಲಿ 25 ಚಾಪ್ಟರ್ ಓದ್ಲಿಕ್ಕೆ ಆಗಲ್ಲ. ಅರೌಂಡ್ ನೀವು 7+ ಚಾಪ್ಟರ್ನ ಓದಿದ್ರೆ ಸಾಕಾಗತ್ತೆ. ನಾನು ಅದನ್ನ ನಿಮ್ಗೆ ಹೇಳ್ತೀನಿ. ನೋಡಿ, VAO KEA ನಡೆಸಿರೋದು VAO ಎಕ್ಸಾಮ್ ಅಲ್ಲಿ ಕಸ್ತೂರಿ ರಂಗನ್ ವರದಿಯಿಂದ ಪಶ್ಚಿಮ ಘಟ್ಟಗಳಿಗೆ ರಿಲೇಟೆಡ್ ಕಾನ್ಸೆಪ್ಟ್ ಇಂದಾನೆ ಕೂಡ ಅದರಲ್ಲೂ ಕೂಡ
ನೀವೇನು ರಂಗನಾಥ್ ಸರ್ ಬುಕ್ಕಲ್ಲಿ ಓದ್ತಿರಲ್ವಾ, ಕರ್ನಾಟಕದ ಭೂ ಸ್ವರೂಪಗಳು, ಈ ಚಾಪ್ಟರ್ ಇಂದ ಒಂದು ಕ್ವಶನ್ ಬಂದಿತ್ತು. ಕ್ಲಿಯರ್? ಫಸ್ಟ್ ಚಾಪ್ಟರ್. ನೆಕ್ಸ್ಟ್ ರಾಮ್ಸರ್ ಸೈಟ್ ಇಂದ ಒಂದು ಪ್ರಶ್ನೆಗಳು ಬಂದಿತ್ತು. ಕರ್ನಾಟಕ ಜಿಯೋಗ್ರಫಿಗೆ ಲಿಂಕ್ ಆಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಬುಡಕಟ್ಟು, ತೋಡಾ ಬುಡಕಟ್ಟುಗೆ ಸಂಬಂಧಪಟ್ಟಂತೆ ನೀಲಗಿರಿ ಎಲ್ಲಿರ್ತಾರೆ ಟ್ರೈಬ್ಸ್ ಅಂತಕ್ಕಂಥ ನೇರವಾಗಿ ಬಂದಿತ್ತು. ಸೊ ಟ್ರೈಬ್ಸ್ ಇಂಪಾರ್ಟೆಂಟ್ ಚಾಪ್ಟರ್. ನಂತರ ಇತ್ತೀಚೆಗೆ ಪ್ರಶ್ನೆಗಳು ಎಲ್ಲಿಂದ ಜಾಸ್ತಿ ಆಗ್ತಿದೆ ಅಂದ್ರೆ ಕಡಲ ತೀರಗಳ ಜಿಲ್ಲೆಗಳು. ನೀವು ಕೋಸ್ಟಲ್ ರೀಸನ್ ಇರತಕ್ಕಂಥ ಡಿಸ್ಟಿಕ್ ಇಂದ ಶುರು ಆಗ್ತಾ ಇರ್ತಕ್ಕಂಥದ್ದು. ಡೋಂಟ್ ವರಿ, ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದೀರಾ, ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ. ನನ್ನ ನೋಟ್ಸು ಮತ್ತೆ ಕ್ಲಾಸಸ್ಸು ನೋಡಿ, ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇದೆ, ಆರಾಮಾಗಿರಿ. ಬಟ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿರೋದು ಕನ್ನಡದಲ್ಲಿ ಮಾತ್ರ ಮಾಡಿದ್ದೀವಿ. ಸೊ ಕಡಲ ತೀರಗಳು, ಭೂ ಸ್ವರೂಪಗಳು ಅಥವಾ ಲ್ಯಾಂಡ್ ಫಾರ್ಮ್ಸ್ ಅಂತ ಒಂದು ಚಾಪ್ಟರ್ ಇದೆ, ಅದರಿಂದ ಪ್ರಶ್ನೆ ಬಂದಿದೆ. ನೆಕ್ಸ್ಟು ಬೆಳೆಗಳು, ಅಗ್ರಿಕಲ್ಚರ್ ಚಾಪ್ಟರ್ ಇಂದ ಒಂದು ಪ್ರಶ್ನೆ ಬಂದಿದೆ. ನೆಕ್ಸ್ಟ್ ತುಂಗಾಭದ್ರಾ ಕಾಲುವೆ, ವೆರಿ ವೆರಿ ಇಂಪಾರ್ಟೆಂಟ್ ಈ ಚಾಪ್ಟರ್ ಅಂತೂ. ಕರ್ನಾಟಕದ ಮುಖ್ಯ ನೀರಾವರಿ ಯೋಜನೆಗಳು, ಇರಿಗೇಷನ್ ಪ್ರಾಜೆಕ್ಟ್ ಏನಿದಾವಲ್ಲ ಇಂಪಾರ್ಟೆಂಟು. ಇದು ಹೈ ಯೀಲ್ಡಿಂಗ್ ಏರಿಯಾ, ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಏರಿಯಾ. ಚಾಪ್ಟರು ಜಲಸಂಪತ್ತು ಮತ್ತೆ ನೀರಾವರಿ, ಇರಿಗೇಷನ್ ಅಂತ ಒಂದಿದೆ ನೋಡಿ ತಮಗೆ. ಸೊ ಆ ಇರಿಗೇಷನ್ ಪ್ರಾಜೆಕ್ಟ್ ರಿಲೇಟೆಡ್. ಮತ್ತೆ ಇನ್ನೂ ಒಂದಿದೆ ಪವರ್ ಸೆಕ್ಟರ್ ಅಂತ ಹೇಳಿದೆ ಇಂಗ್ಲಿಷ್ ಮೀಡಿಯಂ ಅವರು, ವಿದ್ಯುತ್ ಶಕ್ತಿ ಅಂತ ಹೇಳಿ ಕನ್ನಡದಲ್ಲಿ ಇದೆ ಒಂದು ಚಾಪ್ಟರ್. ಅಲ್ಲಿರ್ತಕ್ಕಂತಹ ಪವರ್ ಸೆಕ್ಟರ್ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ನಿಮಗೆ ಕಾವೇರಿ ಮತ್ತೆ ಶಿಂಷಾ ಮತ್ತೆ ಜಸ್ಟ್ ಮಿನಿಟ್ ನಾನು ನೋಡ್ತೀನಿ, ಬುಕ್ಸ್ ಎತ್ಕೊಂಡ್ ಬಂದಿದ್ದೀನಿ ನಿಮಗೆ. 3 ಪ್ರಾಜೆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಪದೇ ಪದೇ ಅಗೈನ್ ಪ್ರಶ್ನೆಗಳಾಗಿರ್ತಕ್ಕಂಥದ್ದು. ಕಾವೇರಿ ಕಣಿವೆ ಯೋಜನೆಗಳು, ಶರಾವತಿ ಕಣಿವೆ ಯೋಜನೆಗಳು ಮತ್ತೆ ಕಾಳಿ ನದಿ ಕಣಿವೆ ಯೋಜನೆಗಳು. ಕಾವೇರಿ, ಕಾಳಿ, ಶರಾವತಿ ಈ ಏನು ಪ್ರಾಜೆಕ್ಟ್ಸ್ ಇದಾವಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ KN ಅವರು ಅಲ್ಲಿಂದ ಪ್ರಶ್ನೆಯನ್ನ ತೆಗಿತಾರೆ. ಸೊ ನೆಕ್ಸ್ಟ್ VA ನೋಡಿದ್ರೆ ಎತ್ತಿನ ಹೊಳೆ ಯೋಜನೆ. ಸೊ ಅಲ್ಲಿ ನೀವು ನೋಡಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಈ ಪ್ರಾಜೆಕ್ಟ್ ಇಂದ ಒಂದು 2-3 ಪ್ರಶ್ನೆಗಳು ಒಂದೊಂದು ಕ್ವಶನ್ ಅಲ್ಲಿ ಇರ್ತಾವೆ, ಕ್ವಶನ್ ಪೇಪರ್ ಅಲ್ಲಿ ಇರ್ತವೆ. ಇಟ್ ಮೀನ್ಸ್ ಒಂದು ಚಾಪ್ಟರ್ ಅಲ್ಲೇ 3 ಕ್ವಶನ್ ಇರ್ತಕ್ಕಂಥದ್ದನ್ನ ನೀವು ಗಮನಿಸ್ತಾ ಹೋಗ್ತೀರಾ. ಸೊ ನೆಕ್ಸ್ಟ್ ಜಿಲ್ಲೆಗಳ ಭೌಗೋಳಿಕ ವಿಸ್ತೀರ್ಣ, ಫಸ್ಟ್ನೇದೇ ಇದೆ ಈ ಇಂಟ್ರೊಡಕ್ಷನ್ ಅಂಡ್ ಎವಲ್ಯೂಷನ್ ಆಫ್ ಕರ್ನಾಟಕ ಅಂತೇಳಿ ಕರ್ನಾಟಕದ ಪರಿಚಯ ಚಾಪ್ಟರ್ ಅಲ್ಲಿ ಜಿಲ್ಲೆಗಳ ಭೌಗೋಳಿಕ ವಿಸ್ತೀರ್ಣಗಳು ಆಧಾರದ ಮೇಲೆ ಅತಿ ದೊಡ್ಡದಾವುದು ಅತಿ ಚಿಕ್ಕದಾವುದು. ಸೊ ಯೂಶಲಿ ಒಂದು ತಿಳ್ಕೊಳ್ಳಿ, ನಾನು ಬೇರೆ ಸಬ್ಜೆಕ್ಟ್ ಅನ್ನ ಕಂಪ್ಲೀಟ್ ಕಾನ್ಸೆಪ್ಚುಯಲ್ ಆಗಿ ಟೀಚ್ ಮಾಡಿದ್ದೀನಿ. ಬಟ್ ಕರ್ನಾಟಕ ಜಿಯೋಗ್ರಫಿ ಏನಿದೆ, ಫಿಸಿಕಲ್ ಜಿಯೋಗ್ರಫಿ ಕಂಪ್ಲೀಟ್ ಕಾನ್ಸೆಪ್ಟ್ಸ್ ಇದಾವೆ, ನೀವು ಈ ಕೋರ್ಸಲ್ಲಿ ನೋಡ್ಬೋದು. ಅದನ್ನು ಹೊರತುಪಡಿಸಿದ್ರೆ ಕಂಪ್ಲೀಟ್ ಕರ್ನಾಟಕ ಜಿಯೋಗ್ರಫಿಯನ್ನ ತುಂಬಾ ಫ್ಯಾಕ್ಚುಯಲ್ ಆಗಿ ಓದಬೇಕಾಗುತ್ತೆ. ನಾನು ಯೂಶಲಿ ಬೇರೆ ಸಬ್ಜೆಕ್ಟ್ ಕಾನ್ಸೆಪ್ಚುಯಲ್ ಆಗಿ ಓದಿ ಅಂತ ಹೇಳ್ತಿದ್ದೆ, ಇಲ್ಲಿ ಕಾನ್ಸೆಪ್ಟ್ಸ್ ಕಡಿಮೆ, ಈ ಒಂದು ಸಿಲೆಬಸ್ಗೆ ಫ್ಯಾಕ್ಟ್ಸ್ ಜಾಸ್ತಿ. ಸರ್ ಆ ಫ್ಯಾಕ್ಟ್ಸ್ ಎಲ್ಲಿ ಕವರ್ ಮಾಡೋದು ಸರ್? ಡೋಂಟ್ ವರಿ, ನಾನು ಹೇಳ್ತೇನೆ. ನೆಕ್ಸ್ಟು ಕಂದಾಯ ವಿಭಾಗಗಳು, ನಿಮಗೆ ಏನು ರೆವಿನ್ಯೂ ಡಿವಿಷನ್ಸ್ ಇದಾವಲ್ವಾ, ಸೊ ಅದರಿಂದ ಒಂದು ಪ್ರಶ್ನೆ ಕೇಳಿದ್ದಾರೆ. ಕರ್ನಾಟಕದ ಪರಿಚಯ ಅಂತೇಳಿ ಕರ್ನಾಟಕ ಇಂಟ್ರೊಡಕ್ಷನ್ ಆಫ್ ಕರ್ನಾಟಕ ಅಂಡ್ ಎವಲ್ಯೂಷನ್ ಆಫ್ ಕರ್ನಾಟಕ ಅಂತ ಒಂದು ಚಾಪ್ಟರ್ ಇದೆ, ಜಸ್ಟ್ 10 ಪೇಜ್ ಇರೋದು. ಆ ಚಾಪ್ಟರಿಂದ ನೋಡಿ, ಅದೇ ಚಾಪ್ಟರಿಂದ VAOದಲ್ಲಿ ಕೂಡ 2 ಪ್ರಶ್ನೆಗಳನ್ನ ಕೇಳಿದ್ದಾನೆ. ಅಲ್ಲಿ VAOದಲ್ಲಿ ಒಂದು ಪ್ಯಾಟರ್ನ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರಿ. ಯಾವ ಪ್ಯಾಟರ್ನ್ ಸರ್? ಸಿಂಪಲ್, ಒಂದು ಇರಿಗೇಷನ್ ಮತ್ತೆ ಪವರ್ ಪ್ರಾಜೆಕ್ಟ್ಸ್, ನೀರಾವರಿ ಮತ್ತೆ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಜನೆಗಳಿಂದನೇ 3 ಪ್ರಶ್ನೆ. ದೆನ್ ಇಂಟ್ರೊಡಕ್ಷನ್ ಆಫ್ ಕರ್ನಾಟಕ, ನಾನು ಇವತ್ತೇನು ಕ್ಲಾಸ್ ಮಾಡಕ್ ಕೊಟ್ಟಿದ್ದೀನಿ, ಸೊ ಇದೇ ಕ್ಲಾಸ್. ಸೊ ಇಂಟ್ರೊಡಕ್ಷನ್ ಆಫ್ ಕರ್ನಾಟಕ, ಕರ್ನಾಟಕದ ಪರಿಚಯ, ಇದು 2 ಕ್ವಶನ್. ಅಲ್ಲಿಗೆ 10 ಕ್ವಶನ್ ಅಲ್ಲಿ 5 ಪ್ರಶ್ನೆಗಳು 2 ಚಾಪ್ಟರ್ ಇಂದ ಬಂದಿದೆ VAದಲ್ಲಿ. ಸರ್ ಒಂದ್ರಲ್ಲಿ ಬರುತ್ತೆ, ಇನ್ನೊಂದ್ರಲ್ಲಿ ಬರಲ್ಲ ಅಲ್ವಾ ಸರ್? ಬರದೇ ಇರಬಹುದು, ಆದರೆ ನಾವು ನಮ್ಮ ಕೈಲಿರ್ತಕ್ಕಂಥದ್ದು 2. ಮಹೇಂದ್ರ ಸಿಂಗ್ ಧೋನಿ ಹೇಳ್ತಾರೆ ಒಂದ್ ಕಡೆ ಏನಂತಂದ್ರೆ, ಪ್ಲೀಸ್ ಫೋಕಸ್ ಆನ್ ಯುವರ್ ಕಂಟ್ರೋಲಬಲ್ಸ್.
ನಿಮ್ಮ ಕೈಲಿ ಕಂಟ್ರೋಲ್ ಏನಿದೆಯೋ ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಮಹೇಂದ್ರ ಸಿಂಗ್ ಧೋನಿ ಹೇಳ್ತಾರೆ. ನನ್ನ ಕಂಟ್ರೋಲಲ್ಲಿ ಏನಿದೆ, ಈಗ ನಿಮ್ಮ ಕಂಟ್ರೋಲಲ್ಲಿ ಏನಿದೆ, ಸಿಲೆಬಸ್ ಪ್ಲಸ್ PYQ ಅಷ್ಟೇ ನಮ್ಮ ಕಂಟ್ರೋಲಲ್ಲಿ ಇರೋದು. ಸಿಲೆಬಸ್ ಏನಿದೆ ಓದಬೇಕು, PYQ ಏನಿದೆ ನೋಡಬೇಕು. ಸರ್ ಇದರಿಂದ ನಾಳೆ ಕ್ವಶನ್ ಆಗಲ್ಲ ಬಿಡಿ ಸರ್ ಅಂತ ವಿತ್ತಂಡವಾದ ಯಾರಾದರೂ ಮಾಡ್ತಾ ಇದ್ರೆ ಆಗದೆ ಇರ್ಬೋದು. ಬಟ್ ನಮ್ಮ ಕೈಯಲ್ಲಿ ಏನು ಸರ್ ಇರೋದು, ನಮ್ಮ ಕಂಟ್ರೋಲಲ್ಲಿ ಇಷ್ಟೇ, PYQ ಸಿಲೆಬಸ್ ಮುಗಿಸೋಣ. PYQ ನೋಡ್ಕೊಂಡು ಈಲ್ಡಿಂಗ್ಸ್ ಯಾವುದಿದೆ, ಕಂಪ್ಲೀಟ್ ಸಿಲೆಬಸ್ ಆದ ಮೇಲೆ ಇಂಪಾರ್ಟೆಂಟ್ ಚಾಪ್ಟರ್ನ ಓದೋಣ. ಸೊ ನಾನು ಸಜೆಸ್ಟ್ ಮಾಡ್ತಿರ್ತಕ್ಕಂಥ ಶಾರ್ಟ್ ಕಟ್ ಅಲ್ಲ, ಕಂಪ್ಲೀಟ್ ಸಿಲೆಬಸ್ ಮುಗಿಸೋಣ. ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡಬೇಕಾಗಿರೋದು 4ರಿಂದ 5 ಚಾಪ್ಟರ್. ಕ್ಲಿಯರ್? ನಾನು ಹೇಳ್ತಿರ್ತಕ್ಕಂಥದ್ದು ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ಆಮೇಲೆ ಸರ್ ಹೇಳಿದ್ದಾರೆ ಶಾರ್ಟ್ ಕಟ್ ಓದೋಣ. ನೋ. ನೆಕ್ಸ್ಟು ಸಾರಿಗೆ ಚಾಪ್ಟರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕರ್ನಾಟಕದ ರೈಲ್ವೆಯಿಂದ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ. ಇದು VA. ನೋಡಿ, ನಿಮಗೆ ಒಂದು ಥೀಮ್ಸ್ ಕೊನೆ ಕೊಡ್ತೀನಿ, ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಜಸ್ಟ್ ನೋಡ್ತಾ ಬನ್ನಿ. ಮೋಟಾರ್ ವೆಹಿಕಲ್ ಅಲ್ಲಿ ರಿವರ್ಸ್ ಚಾಪ್ಟರ್ ಇಂದ ಒಂದು ಕ್ವಶನ್ ಕೇಳಿದ್ರು. ಈಸ್ಟ್ ಫ್ಲೋಯಿಂಗ್ ರಿವರ್ಸ್, ಪೂರ್ವಕ್ಕೆ ಹರಿತಾ ಇರತಕ್ಕಂಥ ನದಿಗಳ ಬಗ್ಗೆ ಒಂದು ಪ್ರಶ್ನೆ ಇತ್ತು. ರಿವರ್ಸ್ ಇಂಪಾರ್ಟೆಂಟ್ ಚಾಪ್ಟರ್. ನಾನು ಕಂಪ್ಲೀಟ್ ಕರ್ನಾಟಕ ಜಿಯೋಗ್ರಫಿನ ಒಂದು 10 ಚಾಪ್ಟರ್ ಅಲ್ಲಿ ಮುಗಿಸ್ಕೊಡ್ತೀನಿ. ಸೊ ಆ 10 ಚಾಪ್ಟರ್ನ ಇವತ್ತು ಫಸ್ಟ್ ಚಾಪ್ಟರ್ ಮುಗಿಸ್ತಾ ಇದ್ದೀನಿ. ನಾನು ಪ್ಲಾನ್ ಹಾಕೊಂಡಿರೋ ಪ್ರಕಾರ ವಿತಿನ್ 8 to 14 ಡೇಸ್ ಒಳಗಡೆ ಕರ್ನಾಟಕ ಜಿಯೋಗ್ರಫಿನ ನಿಮ್ಗೆ ಮುಗಿಸ್ಕೊಡ್ತೀನಿ. ಲೈವಲ್ಲೇ ಜಾಯ್ನ್ ಆಗಿ ಲೈವಲ್ಲೇ ಕ್ಲಾಸ್ ಕೇಳಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಕಡಲ ತೀರ ಮತ್ತೆ ಕಡಲ ತೀರಗಳು, ಬೇಸ್ ಅಂಡ್ ಬೀಚ್, ಇದ್ರ ಪ್ರಶ್ನೆಯನ್ನು ಒಂದು ಕೇಳಿದ್ದಾರೆ. ಅದೇ ಮೋಟಾರ್ ವೆಹಿಕಲ್ಗಿಂತ ಈ ಮುಂಚೆ ಆಗಿರ್ತಕ್ಕಂಥ ವಿಎದಲ್ಲೂ ಕೇಳಿದ್ದಾರೆ. ನೋಡಿ ಎಲ್ಲಿ ಕೇಳಿದ್ದಾರೆ, ಕಡಲ ತೀರಗಳು ಒಂದು ಪ್ರಶ್ನೆ ಬಂತ. ಯಾವ ಚಾಪ್ಟರ್ ಅದು? ಭೂ ಸ್ವರೂಪಗಳು, ಲ್ಯಾಂಡ್ ಫಾರ್ಮ್ಸ್. ಸೊ ಇಲ್ಲೂ ಕೂಡ ಅಷ್ಟೇ, ಭೂ ಸ್ವರೂಪಗಳು, ಲ್ಯಾಂಡ್ ಫಾರ್ಮ್ಸ್, ಸೇಮ್ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ. ಸೊ ಅದರಿಂದ ಒಂದು ಪ್ರಶ್ನೆ. ನೆಕ್ಸ್ಟ್ ಸಣ್ಣ ನದಿಗಳು ಮತ್ತೆ ಅಣೆಕಟ್ಟುಗಳು. ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ರಿವರ್ಸ್ ಅಂಡ್ ಡ್ಯಾಮ್ಸ್. ಸೊ ಇಲ್ಲಿ ರಿವರ್ ಚಾಪ್ಟರ್ನ 2 ಪ್ರಶ್ನೆಗಳು, ಅದರಲ್ಲೂ ರಿವರ್ಸ್ ಅಂಡ್ ಡ್ಯಾಮ್ಸ್ ಇಂಪಾರ್ಟೆಂಟು. ನೆಕ್ಸ್ಟು ಕರ್ನಾಟಕದ ವಾಯುಗುಣ, ಕರ್ನಾಟಕದ ವಾಯುಗುಣಕ್ಕೆ ರಿಲೇಟೆಡ್ ಒಂದು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅದರಲ್ಲೂ ಕೃಷಿ ವಾಯುಗುಣ ಯಾವ ರೀತಿ ಇದೆ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ಹಿಲ್ ಸ್ಟೇಷನ್ಸ್ ಅಂಡ್ ಲೊಕೇಶನ್ಸ್, ಕರ್ನಾಟಕದ ಪ್ರಸಿದ್ಧ ಗಿರಿಧಾಮಗಳು ಮತ್ತು ಸ್ಥಳಗಳ ರಿಲೇಟೆಡ್ ಒಂದು ಪ್ರಶ್ನೆ. ಸರ್ ಇದು ಎಲ್ಲಿದೆ ಸರ್, ಯಾವ ಚಾಪ್ಟರ್ ಮೆನ್ಷನ್ ಆಗಿದೆ ಸರ್? ಕರ್ನಾಟಕದ ಭೂ ಸ್ವರೂಪಗಳು ಅಂದ್ರೆ ಲ್ಯಾಂಡ್ ಫಾರ್ಮ್ಸ್. ಅಲ್ಲಿ ಲ್ಯಾಂಡ್ ಫಾರ್ಮ್ಸ್ ಇಂದ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲೊಂದು ಲ್ಯಾಂಡ್ ಫಾರ್ಮ್ಸ್, ಇಲ್ಲೊಂದು ಲ್ಯಾಂಡ್ ಫಾರ್ಮ್ಸ್. ಅದೇ ನೋಡಿ ಹಿಂದಿನ ಪ್ರಶ್ನೆ ಪತ್ರಗಳು ನೋಡಿ ಲ್ಯಾಂಡ್ ಫಾರ್ಮ್ಸ್. ಸೊ ನೆಕ್ಸ್ಟ್ ಕರ್ನಾಟಕದ ಭೂಕಂಪ ವಲಯಗಳು, ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿಲಿ ಹೋಲಿಕೆ ಮಾಡಿ ಕೇಳಿದ್ದಾನೆ. ನಾನು ನಿಮಗೆ ಇಂಡಿಯನ್ ಫಿಸಿಕಲ್ ಜಿಯೋಗ್ರಫಿಲಿ ಭೂಕಂಪದ ಬಗ್ಗೆ ನಾನು ಕಂಪ್ಲೀಟ್ ಕಾನ್ಸೆಪ್ಟ್ ಅನ್ನ ಮಾಡಿದ್ದೀನಿ. ಫಿಸಿಕಲ್ ಜಿಯೋಗ್ರಫಿಲಿ ಅರ್ಥವೇಕ್ ಅಂತೇಳಿ ಒಂದು ಚಾಪ್ಟರ್ ಇದೆ, ಅದರಲ್ಲಿ ಮಾಡಿದ್ದೀನಿ ಕಾನ್ಸೆಪ್ಟ್ ಅನ್ನ. ಫ್ಯಾಕ್ಟ್ಸ್ ಅನ್ನ ಈ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಹೇಳ್ತೀನಿ. ಅಲ್ಲಿಗೆ ಫ್ಯಾಕ್ಟ್ಸು ಕವರ್ ಆಗುತ್ತೆ, ಕಾನ್ಸೆಪ್ಟ್ಸು ಕವರ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಭೂ ಸ್ವರೂಪ ಟೋಪೋಗ್ರಫಿ. ಅಗೈನ್ ಯಾವ ಚಾಪ್ಟರ್ ಅಲ್ಲಿ? ಲ್ಯಾಂಡ್ ಫಾರ್ಮ್ಸ್. ಅಲ್ಲಿಗೆ ಇಲ್ಲಿ 1, 2, 3 ಕ್ವಶನ್ ಒಂದೇ ಚಾಪ್ಟರ್. ನೆಕ್ಸ್ಟ್ ಕರ್ನಾಟಕ ಮಳೆಗಾಲ ಅಂದ್ರೆ ಮಾನ್ಸೂನ್ ಇಂದ ಒಂದು ಪ್ರಶ್ನೆ. ಯಾವ ಚಾಪ್ಟರ್ ಕವರ್ ಆಗಿದೆ ಸರ್? ವಾಯುಗುಣದಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ನ್ಯಾಚುರಲ್ ವೆಜಿಟೇಷನ್, ಸ್ವಾಭಾವಿಕ ಸಸ್ಯವರ್ಗದಿಂದ ಅರಣ್ಯಗಳು, ಫಾರೆಸ್ಟ್ಗೆ ರಿಲೇಟೆಡ್ ಒಂದು ಪ್ರಶ್ನೆಯನ್ನ ಕೇಳಿದ್ದಾನೆ. ಸೊ ಇಲ್ಲಿ ಕೂಡ 9 ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆಗೆ ಹೋದ್ರೆ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಸ್ವಲ್ಪ ಗಂಟಲು ನೋವು ಇರೋದ್ರಿಂದ ಏನೇನು ಹೋಗುತ್ತೆ ತಲೆ ಕೆಡಿಸ್ಕೊಬಿಡಿ, ಅದನ್ನ ಯಾವಾಗಲೂ ಹೇಳ್ಬಾರ್ದು. ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಿದ್ದೀನಿ ಅಂತ ಹೊಸ ಜೊತೆಗೆ ಬಾಯಲ್ಲಿ ಏನಾದರೂ ಇಟ್ಕೊಂಡಿರ್ತೀನಿ ಮೀನ್ಸ್ ತಿನ್ನೋದೇನಾದರೂ ಅಥವಾ ಬೇರೆ ಐಟಮ್, ಯಾಕಂದರೆ ಡ್ರೈ ಆಗಬಾರ್ದು ಗಂಟಲು ಅಂತ ಹೇಳಿ ಒಂದು. ಎರಡನೇದಾಗಿ ನನಗೆ ಮೆಡಿಸಿನ್ ತೆಗೆದುಕೊಳ್ಳಿಕ್ಕೆ ಇಷ್ಟ ಇಲ್ಲ, ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ PDO HKದಲ್ಲಿ ಜಲವಿದ್ಯುತ್ ಯೋಜನೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ
ಇರಿಗೇಷನ್ ಪ್ರಾಜೆಕ್ಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ವಿದ್ಯುತ್ ಶಕ್ತಿ ಚಾಪ್ಟರ್ ಅಲ್ಲಿ ಇದೆ ಇದು. ಪವರ್ ಸೆಕ್ಟರ್ ಅಂತೇಳಿ ಇಂಗ್ಲಿಷ್ ಮೀಡಿಯಂನವ್ರಿಗೆ ಒಂದು ಚಾಪ್ಟರ್ ಇದೆ, ಆ ಚಾಪ್ಟರ್ ಅಲ್ಲಿ ಇದೆ. ಚಾಪ್ಟರ್ ನಂಬರ್ ಹಾಕಿದೆ 11 ನಿಮ್ಮ ರಂಗನಾಥ್ ಸರ್ ಬುಕ್ ಅಲ್ಲಿ. ವನ್ಯಜೀವಿ ಅಭಯಾರಣ್ಯಗಳು, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಇದರಿಂದ ಒಂದು ಪ್ರಶ್ನೆ ರಿಲೇಟೆಡ್ ಟು ಕರ್ನಾಟಕ, ವನ್ಯಜೀವಿ ಅಭಯಾರಣ್ಯಕ್ಕೆ ಸಂಬಂಧಪಟ್ಟ. ಸೊ ನೀವು ಇಲ್ಲೊಂದು ನೋಡ್ಬೋದು ನೋಡಿ, ಸೇಮ್ ಕ್ವಶನ್. ರಾಮ್ಸರ್ ಸೈಟ್ಸ್ ಕರ್ನಾಟಕ ರಿಲೇಟೆಡ್ ಅಂದ್ರೆ ನಿಮ್ಗೊಂದು ಪ್ಯಾಟರ್ನ್ ಗೊತ್ತಾಗ್ತಿದೆ. ಬಯೋಡೈವರ್ಸಿಟಿ ಚಾಪ್ಟರ್ ಏನಿದೆ ಎನ್ವೈರನ್ಮೆಂಟ್ ಅಲ್ಲಿ, ಅದರಲ್ಲಿ ನ್ಯಾಷನಲ್ ಪಾರ್ಕ್ಸ್ ರಾಷ್ಟ್ರೀಯ ಉದ್ಯಾನವನಗಳು, ವೈಲ್ಡ್ ಲೈಫ್ ಸ್ಯಾಂಚುರಿ ಅಭಯಾರಣ್ಯಗಳೇನಿರ್ತವೆ, ಟೈಗರ್ ರಿಸರ್ವ್ಸ್, ಎಲಿಫೆಂಟ್ ರಿಸರ್ವ್ಸ್, ಹುಲಿಧಾಮಗಳು, ಆನೆಧಾಮಗಳು ಅವೆಲ್ಲ ಇದಾವಲ್ವಾ. ಸೊ ಇದರಿಂದ ರಿಲೇಟೆಡ್ ಟು ಕರ್ನಾಟಕದಲ್ಲಿ ಯಾವ್ಯಾವ ಇದೆ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಅಗೈನ್ ರಿಪೀಟ್ ಆಗ್ತಾ ಇದಾವೆ. ಸೊ ಇಂಪಾರ್ಟೆಂಟ್ ಥಿಂಗ್, ನಾನು ಇದನ್ನ PDF ಕೊಡ್ತೀನಿ, ಡೋಂಟ್ ವರಿ. ಇದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ನಾನು ಟೆಲಿಗ್ರಾಮ್ ಲಿಂಕನ್ನು ಹಾಕಿರ್ತೇನೆ. ಟೆಲಿಗ್ರಾಮ್ ಲಿಂಕನ್ನು ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಈ ನೋಟ್ಸನ್ನು ಇಲ್ಲಿ ತೆಗೆದುಕೋಬೋದು. ನನ್ನ ಟೆಲಿಗ್ರಾಮ್ ಫ್ರೆಂಡ್ಸ್ ಕ್ಲಾಸ್ ಟೆಲಿಗ್ರಾಮಲ್ಲಿ ತೆಗೆದುಕೋಬೋದು. ಕ್ಲಿಯರ್? ಅದೇ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ಗೆ ಆಪಲ್ಲೇ ಆಗಿರ್ತಾನೆ. ಅಗೇನ್ PDOHKಲಿ ರಿವರ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ಮ ಎಲ್ಲ ಎಕ್ಸಾಮ್ಗಳಲ್ಲೂ ನೋಡಿ. ಇಲ್ಲಿ ರಿವರ್ಸ್ ಮೋಟಾರ್ ವೆಹಿಕಲ್ ಅಲ್ಲೂ ಕೂಡ ರಿವರ್ಸ್ ಚಾಪ್ಟರ್ ಇಂದ 3 ಏನೋ ಪ್ರಶ್ನೆಗಳನ್ನ ಕೇಳಿದ್ರು. ನೆಕ್ಸ್ಟ್ VAO ಇಂದನೂ ಕೂಡ ರಿವರ್ಸ್ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ರು. ನೆಕ್ಸ್ಟ್ ಅಗೇನ್ ನ್ಯಾಚುರಲ್ ವೆಜಿಟೇಷನ್, ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗದ ಬಗ್ಗೆ PDOHKದಲ್ಲಿ ಕೇಳಿದ್ದಾರೆ ರೀಸೆಂಟ್ ಆಗಿ. ಅರಣ್ಯಗಳು, ಸ್ವಾಭಾವಿಕ ಸಸ್ಯವರ್ಗಗಳ ಮೋಟಾರ್ ವೆಹಿಕಲ್ ಅಲ್ಲೂ ಕೂಡ ಕೇಳಿದ್ದಾರೆ. ನೆಕ್ಸ್ಟು ಕರ್ನಾಟಕದ ಭೂಸ್ವರೂಪಗಳು, ಲ್ಯಾಂಡ್ ಫಾರ್ಮ್ಸ್ ಅಂತ ಅವಾಗಿಂದ ಹೇಳ್ತೀನಿ, ಫಸ್ಟ್ ಚಾಪ್ಟರ್ ಅಂತೇಳಿ. ಪ್ರತಿಯೊಂದರಲ್ಲೂ ಕೂಡ ನೋಡಿ ಕರ್ನಾಟಕ ಭೂಸ್ವರೂಪದಿಂದ ಇಲ್ಲಿ ಟೋಟಲ್ 3 ಪ್ರಶ್ನೆ ಕೇಳಿದ್ರು. ಮೋಟಾರ್ ವೆಹಿಕಲ್ ಅಲ್ಲಿ PDOHKಯಲ್ಲಿ 1 ಪ್ರಶ್ನೆಗಳನ್ನ ಕೇಳಿದ್ದಾರೆ. VAOದಲ್ಲಿ ಕೂಡ 1, 2, 3 ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು ಲ್ಯಾಂಡ್ ಫಾರ್ಮ್ಸ್ ಬಗ್ಗೆ. ಸೊ ನೆಕ್ಸ್ಟು ಬಂದರೆ ಗ್ರೂಪ್ B ಏನು ಜನವರಿಯಲ್ಲಿ ನಡೀತು 2025ರಲ್ಲಿ, ಅದನ್ನು ನೋಡ್ತಾ ಹೋದ್ರೆ ನದಿಗಳು, ರಿವರ್ಸಿನಾಗ ಏನೊಂದು ಪ್ರಶ್ನೆ, ಲ್ಯಾಂಡ್ ಫಾರ್ಮ್ಸ್ ಭೂಸ್ವರೂಪಗಳಲ್ಲಿ ಪಶ್ಚಿಮ ಘಟ್ಟ ರಿಲೇಟೆಡ್ 1 ಪ್ರಶ್ನೆ. ಸೊ ಅಲ್ಲಿಗೆ ನಿಮ್ಗೆ ಯಾವ್ಯಾವ ಚಾಪ್ಟರ್ ಅಂತ ಇಂಪಾರ್ಟೆಂಟ್ ಆಗಿ ಗೊತ್ತಾಗ್ತಾ ಇದೆ. ನಾನು ಕೊನೆಯಲ್ಲೂ ಕೂಡ ಹೇಳ್ತೀನಿ. ನೆಕ್ಸ್ಟು PSI 545 ಅಲ್ಲಿ ಪಕ್ಷಿಧಾಮಗಳು ಮತ್ತೆ ಜಿಲ್ಲೆಗಳು, ಅಗೇನ್ ಅದೆಲ್ಲಿ ಕವರ್ ಆಗಿತ್ತು, ನ್ಯಾಚುರಲ್ ವೆಜಿಟೇಷನ್ ಅಲ್ಲಿ ಕವರ್ ಆಗಿದೆ. ನೆಕ್ಸ್ಟ್ ಪಶ್ಚಿಮ ಘಟ್ಟ ಶ್ರೇಣಿ ಭೂಸ್ವರೂಪಗಳು ನೋಡಿ, ಪಶ್ಚಿಮ ಘಟ್ಟ ಭೂಸ್ವರೂಪಗಳು ಗ್ರೂಪ್ B ನಲ್ಲೂ ಕೂಡ ಜನವರಿಯಲ್ಲಿ ನಡೆದಿದ್ದು. PSI 545 ಕೂಡ ಸೇಮ್ ಪಶ್ಚಿಮ ಘಟ್ಟ ಶ್ರೇಣಿಗಳಲ್ಲಿ ಭೂಸ್ವರೂಪಗಳ ರಿಲೇಟೆಡ್. VAOದಲ್ಲೂ ಕೂಡ ಸೇಮ್ ಕಸ್ತೂರಿ ರಂಗನ್ ವರದಿ, ಕರ್ನಾಟಕದ ಪಶ್ಚಿಮ ಘಟ್ಟ ಭೂಸ್ವರೂಪ ಚಾಪ್ಟರ್ ಅಲ್ಲಿ ಕವರ್ ಆಗಿದೆ, ಪ್ಲಾಟ್ಫಾರ್ಮ್ಸ್ ಅಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ಸೊ ಇದಾದ ನಂತರ 402 PSI ಅಂತಂದ್ರೆ ಕರ್ನಾಟಕದ ಜಲವಿದ್ಯುತ್ ಸ್ಥಾವರಗಳು. ನಾನು ಹೇಳಿದೆ ನಿಮಗೆ ಪವರ್ ಸೆಕ್ಟರ್ ಅಂತ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಒಂದು ಚಾಪ್ಟರ್ ಇದೆ, ಕನ್ನಡದಲ್ಲಿ ವಿದ್ಯುತ್ ಶಕ್ತಿ ಅಂತ ಒಂದು ಚಾಪ್ಟರ್ ಇದೆ. 15 ಪೇಜಸ್ ಅಷ್ಟೇ ಇರೋದು, ವೆರಿ ವೆರಿ ಇಂಪಾರ್ಟೆಂಟ್. ಬಹುತೇಕ ಎಲ್ಲ ನಿಮ್ಮ ಎಕ್ಸಾಮ್ಗಳಲ್ಲೂ ಕೂಡ ಕವರ್ ಆಗಿದೆ. ನೆಕ್ಸ್ಟ್ ರಾಷ್ಟ್ರೀಯ ಉದ್ಯಾನ, ನ್ಯಾಷನಲ್ ಪಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಹೇಳಿದೆ, ನ್ಯಾಷನಲ್ ಪಾರ್ಕ್ಸ್, ಟೈಗರ್ ರಿಸರ್ವ್ಸ್ ಆಗಿರ್ಬೋದು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಆಗಿರ್ಬೋದು, ರಿಸರ್ವ್ ಫಾರೆಸ್ಟ್ ಆಗಿರ್ಬೋದು. ನಿಮ್ಮ ಎಕನಾಮಿಕ್ ಸರ್ವೆಯಲ್ಲಿ ಯಾವ್ಯಾವ ಮೆನ್ಷನ್ ಆಗಿರುತ್ತೋ ಅವೆಲ್ಲವೂ ಕೂಡ KS, FDA, SDA, VAO, PC, PSI ಇಷ್ಟು ಎಕ್ಸಾಮ್ಗಳಿಗೆ ನಿಮ್ಮ ಎಕನಾಮಿಕ್ ಸರ್ವೆಯಲ್ಲಿ ಮೆನ್ಷನ್ ಆಗಿರ್ತಕ್ಕಂತಹ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರಿ ಅಭಯಾರಣ್ಯಗಳು, ನೆಕ್ಸ್ಟ್ ರಿಸರ್ವ್ ಫಾರೆಸ್ಟ್ ಮೀಸಲು ಧಾಮಗಳು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನದಿಗಳು ಮತ್ತು ಉಪನದಿಗಳು, ರಿವರ್ಸ್ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. ಸೊ ಈಗ ಓವರ್ ಆಲ್ ಎಲ್ಲಾನು ನಾವು ಗಮನಿಸಿದ್ವಲ್ವಾ, ಗಮನಿಸಿರ್ತಕ್ಕಂಥದ್ರಲ್ಲಿ ಸಮ್ಮರಿ ಏನಂದ್ರೆ ಲಾಂಗ್ ಸ್ಟೋರಿ ಶಾರ್ಟ್, ನಾವಿಷ್ಟೊತ್ತು ಸುಮಾರು 21 ನಿಮಿಷ ನಿಮ್ಗೇನು ತಲೆ ತಿನ್ನಲ್ವೇ ಅದರ
ಒಂದು ಸಾರಾಂಶ ಏನಂದ್ರೆ ಸುಮಾರು 25 ಚಾಪ್ಟರ್ಗಳು ಇದಾವೆ ಕರ್ನಾಟಕ ಜಿಯೋಗ್ರಫಿಯಲ್ಲಿ. ಅದರಲ್ಲಿ 4ರಿಂದ 5 ಚಾಪ್ಟರ್ ವೆರಿ ಇಂಪಾರ್ಟೆಂಟ್. ಮೋರ್ ದ್ಯಾನ್ 70 to 75%, 25 ಪ್ಲಸ್ ಚಾಪ್ಟರ್ಲಿ ಮೋರ್ ದ್ಯಾನ್ 75% ಕ್ವಶನ್. ನಿಮ್ಮ ಕರ್ನಾಟಕ ಜಿಯೋಗ್ರಫಿಯಲ್ಲಿ ತೆಗೆದಿರ್ತಕ್ಕಂಥ ಮೋರ್ ದ್ಯಾನ್ 75% ಕ್ವಶನ್ ಕೇವಲ ಇರೋದು ಎಷ್ಟು ಚಾಪ್ಟರ್ ಅಲ್ಲಿ? 4 ಚಾಪ್ಟರ್ ಇದಾವೆ ಸರ್. 4 ಚಾಪ್ಟರ್ ಓದ್ಲಿಕ್ಕೆ ಆಥರ್ ಬುಕ್ಸ್ ಎಷ್ಟು ಪೇಜ್ ಇದೆ ಸರ್? ಟೋಟಲ್ 4 ಚಾಪ್ಟರ್ ಸೇರಿ 97 ಪೇಜ್ ಇರೋದು. ದಿನಕ್ಕೆ 30 ಪೇಜ್ ಅಥವಾ 40 ಪೇಜ್ ಓದಿದ್ರು ಎಷ್ಟು ದಿನಕ್ಕೆ ಮುಗಿಯುತ್ತೆ ಸರ್? ಇದು 2 ದಿನಕ್ಕೆ ಮುಗಿಯುತ್ತೆ ಸರ್. 3ನೇ ದಿನ ರಿವಿಷನ್ ತಗೊಂಡ್ರೆ 3 ಡೇಸ್ ಮುಗಿಯುತ್ತೆ. ಸೊ ನಿಮಗೆ ಈ ಒಂದು ವಿಡಿಯೋದಿಂದ ಏನಾದ್ರು ಕಲ್ತ್ಕೊಂಡಿದ್ದೀರಾ ಅಂದ್ರೆ ಅದು ಸಿಂಪಲ್ ಇಷ್ಟೇ. 4 ಚಾಪ್ಟರ್ಸ್, ಮೋರ್ ದನ್ 75% ಕ್ವಶನ್ ಕೇಳಿರ್ತಕ್ಕಂಥದ್ದು ಇದೆ 4 ಚಾಪ್ಟರ್ ಅಲ್ಲಿ. ಆ 4 ಚಾಪ್ಟರ್ 97 ಪೇಜಸ್. ನಿಮಗೆ 97 ಪೇಜಸ್ ಓದೋಕ್ಕೂ ಇಷ್ಟ ಇಲ್ಲ ಸರ್, ನಂಗೆ ಅರ್ಥ ಆಗ್ತಿಲ್ಲ, ನಾನು ಕ್ಲಾಸಲ್ಲಿ ಮಾಡ್ಕೊಡ್ತೇನೆ. ಕ್ಲಿಯರ್? ಸೊ ಆ 4 ಚಾಪ್ಟರ್ ಯಾವ್ಯಾವ ಹೇಳ್ಬಿಡಿ ಸರ್. ಇದೇ 4 ಚಾಪ್ಟರ್. ಸೊ ಓವರ್ ಆಲ್ 25 ಚಾಪ್ಟರ್ ಅಲ್ಲಿ ಸರ್ 4 ಚಾಪ್ಟರ್ ಸಾಕು ಸರ್? ನೋ, ಎಲ್ಲಾನು ಓದಬೇಕು. ಎಕ್ಸಾಮ್ ಟೈಮಲ್ಲಿ ಎಲ್ಲ ಓದಕ್ಕಾಗಲ್ಲ. ಸೊ ಎಕ್ಸಾಮ್ ಟೈಮಲ್ಲಿ ಈ 4 ಚಾಪ್ಟರ್ ಪ್ಲಸ್ ಇದ್ರ ಜೊತೆಗೆ ಮೀಡಿಯಂ ಹೀಲ್ಡಿಂಗ್ ಏರಿಯಾಸ್ ಜಾಸ್ತಿ ಪ್ರಶ್ನೆಗಳು ಬರದೇ ಇರ್ಬೋದು. 1 or 2 ಅಥವಾ 2 to 3 ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಇನ್ನೂ ಒಂದು 3 ಚಾಪ್ಟರ್ ಎಕ್ಸ್ಟ್ರಾ, ಅಲ್ಲಿ ಒಂದು 7 to 8 ಚಾಪ್ಟರ್ಸ್ ಓದಬೇಕು ಸರ್. ಎಕ್ಸಾಮ್ ಬಿಫೋರ್ 1 ವೀಕ್ ಇದೆ ಅಷ್ಟೇ ಸರ್. ಆ 1 ವೀಕ್ ಇದ್ದಾಗ ಮಾತ್ರ ಈ 4 ಚಾಪ್ಟರ್ ಓದಬೇಕು. ಲಾಂಗ್ ಸ್ಟೋರಿ ಶಾರ್ಟ್, ಕೇಳಿಸ್ಕೊಂಬಿಡಿ. 25 ಚಾಪ್ಟರ್ ಇದಾವೆ. 4 ಚಾಪ್ಟರ್ಲಿ ಮೋರ್ ದನ್ 75% ಕ್ವಶನ್ ಆಗಿದಾವೆ PYQ. ಎಕ್ಸಾಮ್ 50 ಡೇಸ್ ಇದೆ ಅಂದಾಗ ಏನ್ ಮಾಡ್ಬೇಕು ಸರ್? 7 ರಿಂದ 8 ಚಾಪ್ಟರ್ ಓದಬೇಕು. ಕಂಪ್ಲೀಟ್ 25 ಓದ್ಲಿಕ್ಕಾಗಲ್ಲ ಸರ್. ಎಕ್ಸಾಮ್ 1 ವೀಕ್ ಇದೆ ಅಂದಾಗ ಏನ್ ಮಾಡ್ಬೇಕು ಸರ್? ಆ 7 ರಿಂದ 8 ಚಾಪ್ಟರ್ ಅಲ್ಲಿ ಈ 4 ಚಾಪ್ಟರ್ನಾಗ ರಿವಿಷನ್ ಮಾಡ್ಕೊಳ್ಬೇಕು. ಎಕ್ಸಾಮ್ ಬಿಫೋರ್ 1 ವೀಕ್ ಅಲ್ಲಿ ಡೈಲಿ ಒಂದೊಂದು ಸಬ್ಜೆಕ್ಟ್ ರಿವಿಷನ್ ಮಾಡ್ತಿರಲ್ವಾ ಮುಂದಿನಕ್ಕೆ, ಅವತ್ತು ಕರ್ನಾಟಕ ಜಿಯೋಗ್ರಫಿ ಬಂದಾಗ ಈ 4 ಚಾಪ್ಟರ್ನ ಓದಬೇಕು. ಸೊ ಆ 4 ಚಾಪ್ಟರ್ ಯಾವುದು ಸರ್? ಲ್ಯಾಂಡ್ ಫಾರ್ಮ್ಸ್, ಭೂಸ್ವರೂಪಗಳು, ಅಧ್ಯಾಯ 2, 13 ಪೇಜ್ ಇದೆ ರಂಗನಾಥ್ ಸರ್ ಬುಕ್ಕಲ್ಲಿ. ನದಿಗಳು, ರಿವರ್ಸ್, 4th ಚಾಪ್ಟರ್, 13 ಪೇಜಸ್. ನೆಕ್ಸ್ಟ್ ನ್ಯಾಚುರಲ್ ವೆಜಿಟೇಷನ್ ಅಂಡ್ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂಡ್ ನ್ಯಾಷನಲ್ ಪಾರ್ಕ್, ಅಧ್ಯಾಯ 6, ಚಾಪ್ಟರ್ 6 ಅಲ್ಲಿ 15 ಪೇಜ್ ಇರೋದು. ನೆಕ್ಸ್ಟ್ ಜಲಸಂಪತ್ತು ಮತ್ತು ನೀರಾವರಿ, ಇರಿಗೇಷನಲ್ ಪ್ರಾಜೆಕ್ಟ್ಸ್, ನೀರಾವರಿ ಯೋಜನೆಗಳು ಇಂಪಾರ್ಟೆಂಟ್, ಅಧ್ಯಾಯ 7, 24 ಪೇಜಸ್ ಇರೋದು. ನೆಕ್ಸ್ಟ್ ಪವರ್ ಸೆಕ್ಟರ್ ಓದಿ. ಪವರ್ ಸೆಕ್ಟರ್ ಈ 4 ಆದ್ಮೇಲೆ ಓದಿ. ನಾನೇನೀಗ ಆರ್ಡರ್ ಕೊಟ್ಟಿದ್ದೇನೋ ಈ ಆರ್ಡರ್ ವೈಸಲ್ಲೇ ಓದಿ. ವಿದ್ಯುತ್ ಶಕ್ತಿ. ಆಮೇಲೆ ಫಸ್ಟ್ ಚಾಪ್ಟರ್ ಓದಿ ಸರ್, ಕರ್ನಾಟಕದ ಪರಿಚಯ. 1 ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಆಮೇಲೆ ವಾಯುಗುಣ, 3rd ಚಾಪ್ಟರ್. 1 ನಿಮಿಷ ಚಾಪ್ಟರ್ ನಂಬರ್ ನೋಡ್ತೀನಿ, ಜಸ್ಟ್ a minute. ಎಸ್, 3rd ಚಾಪ್ಟರ್ ವಾಯುಗುಣ. ಕ್ಲೈಮೇಟ್, ಇಂಗ್ಲಿಷ್ ಮೀಡಿಯಂ ಅವರು ಕ್ಲೈಮೇಟ್, ವಾಯುಗುಣ. ನೆಕ್ಸ್ಟ್ ಖನಿಜಗಳು, 4 ಪೇಜಸ್ ಇರೋದು. ಯಾವ್ಯಾವ ಖನಿಜಗಳು ಎಲ್ಲೆಲ್ಲಿ ಸಿಗ್ತವೆ ಕಂಡು ಬರ್ತವೆ ಅನ್ನೋದನ್ನ ನೋಡ್ಕೊಳ್ಳಿ. ಅಧ್ಯಾಯ 12. ನೆಕ್ಸ್ಟ್ ಮಣ್ಣುಗಳು, ಅಧ್ಯಾಯ 4 ಪೇಜಸ್ ಇರೋದು. ಸೊ ಅರೌಂಡ್ ಈ 9 ಚಾಪ್ಟರ್ನಾದ್ರು ಇನ್ನು 50 ದಿನದಲ್ಲಿ ಓದಿ ಅಥವಾ ನನ್ನ ಕ್ಲಾಸ್ ಕೇಳಿ. ಎಕ್ಸಾಮ್ ಬಿಫೋರ್ 1 ವೀಕಲ್ಲಿ ಈ 5 ಚಾಪ್ಟರ್ ಓದಿ. 4 ಅಲ್ಲ, ಇದೊಂದು 5 ಚಾಪ್ಟರ್ ಓದಿ. ಫಸ್ಟ್ 5 ಚಾಪ್ಟರ್ಸ್ ಕ್ಲಿಯರ್. ಸೊ ಇಷ್ಟೊತ್ತು ನಾನೇನು ಮಾತಾಡಿದ್ದೀನಲ್ವಾ, ಇದು ಕರ್ನಾಟಕ ಜಿಯೋಗ್ರಫಿ ಹೈ ಯೀಲ್ಡಿಂಗ್ ಥೀಮ್ಸ್, ಇಂಪಾರ್ಟೆಂಟ್ ಥೀಮ್ಸ್, ಏನೇನು ಓದಬೇಕು ಅಂತಕ್ಕಂಥದ್ದು.